ಓಕೆ, ಇನ್ನು ಮುಂದೆ ಎಫರ್ಮೇಷನ್ಸ್ ಬಗ್ಗೆ ನೋಡೋಣ. ಇದಕ್ಕೆ ಒಂದು ಫಾರ್ಮುಲಾ ಈ ತರ ಇದೆ, ಸ್ಮಾರ್ಟ್ ಫಾರ್ಮುಲಾ ಅಂತ ಹೇಳ್ತಾರೆ ಇದನ್ನ. ಸೊ ವೆನ್ ವಿ ಹ್ಯಾವ್ ಸಮ್ ಇಂಟೆನ್ಷನ್ಸ್, ನಮ್ದೇನು ಡಿಸೈರ್ಸ್ ಇದೆ, ಗೋಲ್ಸ್ಗಳಿದೆ, ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್, ಟ್ರಾನ್ಸ್ಲೇಟೆಡ್ ಇಂಟು ಎ ಸ್ಟೇಟ್ಮೆಂಟ್. ಒಂದು ವಾಕ್ಯದ ರೀತಿಯಲ್ಲಿ ಅದನ್ನು ನಾವು ಬರ್ಕೊಳ್ಬೇಕಾಗ್ತದೆ. ಅದನ್ನ ಎಫರ್ಮೇಷನ್ ಅಂತ ಹೇಳ್ತಾರೆ. ಮಂತ್ರದ ತರಹ ಅದನ್ನ ಮತ್ತೆ ಮತ್ತೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಎಫರ್ಮೇಷನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಎಫರ್ಮೇಷನ್ ಹಾಕೋದಿಕ್ಕೆ, ಬರೆಯೋದಿಕ್ಕೆ ಒಂದು ರೂಲ್ ಈ ತರ ಇದೆ. ಇಂಗ್ಲಿಷ್ ನಲ್ಲಿ SMART ಅಂತ. ಸೊ ಇಟ್ ಸೇಸ್ ದ ಎಫರ್ಮೇಷನ್ ಶುಡ್ ಬಿ ಸ್ಪೆಸಿಫಿಕ್, ನಿರ್ದಿಷ್ಟವಾಗಿರಬೇಕು ಅಂತ. ದಟ್ ಇಸ್ ದ ಫಸ್ಟ್ ಗೈಡೆನ್ಸ್. ಇಟ್ ಇಸ್ ನಾಟ್ ಎ ರೂಲ್ ಆಸ್ ಸಚ್, ಇಟ್ ಇಸ್ ಅ ಗೈಡೆನ್ಸ್. ಈ ತರ ಮಾಡ್ಕೊಂಡ್ರೆ ಒಳ್ಳೇದು. ಸೆಕೆಂಡ್ ಅಂದ್ರೆ ಎಕ್ಸಾಕ್ಟ್ ಗೋಲ್, ನಮ್ಗೆ ಏನ್ ಬೇಕೋ ಅದನ್ನ ಬರೆಯುವಂಥದ್ದು. ನನಗೆ ತುಂಬಾ ದುಡ್ಡು ಬೇಕು ಅಂತ ಅನ್ನುವ ಬದಲು ಯು ಕ್ಯಾನ್ ರೈಟ್ ನನಗೆ 1 ಕೋಟಿ ದುಡ್ಡು ಬೇಕು ಅಂತ. ಯು ಕ್ಯಾನ್ ಬಿ ಸ್ಪೆಸಿಫಿಕ್. ದಟ್ ನಂಬರ್ ಯು ಶುಡ್ ಬಿ ಏಬಲ್ ಟು arrive at. So end of the session I have a beautiful technique for money manifestation. I think everybody will like it. ಪ್ರಾಕ್ಟೀಸ್ ಮಾಡೋಣ. ಸೊ ಎರಡನೇದು ಮೆಜರಬಲ್ ಆಗಿರಬೇಕು. ಎಷ್ಟು ನಾನು ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಹೇಳೋ ಬದಲು ಯು ಶುಡ್ ಟೆಲ್ ಎಷ್ಟು ವೆಯ್ಟ್ ಕಮ್ಮಿ ಮಾಡಬೇಕು ಅಥವಾ ಎಷ್ಟು ವೆಯ್ಟ್ ಗೇನ್ ಮಾಡಬೇಕು. ಇಟ್ ಶುಡ್ ಬಿ ಮೆಜರಬಲ್. ಮೂರನೇದು ಅಟೈನಬಲ್ ಅಥವಾ ಅಚೀವೇಬಲ್ ಅಂತ ಹೇಳ್ತಾರೆ. ನಮ್ಮಿಂದ ಸಾಧ್ಯ ಆಗ್ಬೇಕು ಆ ತರಹದ ಗೋಲ್ಸ್ ಅನ್ನ ನಾವು ಹಾಕೊಳ್ಳುವಂಥದ್ದು. ಮತ್ತೆ ರೆಲೆವೆನ್ಸ್ ಇರಬೇಕು ಅದಕ್ಕೆ. ನಮ್ಮ ಅಂಗೈಯಲ್ಲಿ ಕೂದಲು ಬರಬೇಕು ಅಂತೆಲ್ಲ ಹಾಕೊಳ್ಬಾರ್ದು. ಶುಡ್ ಬಿ ರೆಲೆವೆಂಟ್. ಅಥವಾ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಅನ್ಕೊಳ್ಳೋದು. ಅಫ್ಕೋರ್ಸ್ someone can have that dream, no issues, but ಜನರಲ್ ಪಬ್ಲಿಕ್ ಗೆ ಸೂಟ್ ಆಗುವಂಥದ್ದು ರೆಲೆವೆಂಟ್ ಆಗಿರ್ಬೇಕು. ಫೈನಲಿ ಏನು ಟಿಪ್ಸ್ ಏನ್ ಹೇಳುತ್ತೆ, ಟೈಮ್ಲಿ ಆಗಿರ್ಬೇಕು. ಸೊ ಯು ಶುಡ್ ಗಿವ್ ಎ ಟೈಮ್. ವಾಟ್ ಎಕ್ಸಾಕ್ಟ್ ಟೈಮ್ ವಿಲ್ ಯು ಬಿ ಏಬಲ್ ಟು ಕಂಪ್ಲೀಟ್ ದ್ಯಾಟ್. ರಿಸಲ್ಟ್ ಬಗ್ಗೆ ಬಿಟ್ಬಿಡಿ, ನೀವು ಯಾವಾಗ ಪ್ರಯತ್ನ ಮಾಡ್ತೀರಿ, ಅದನ್ನ ನಾವು ಗೋಲ್ ಪಡೆಯೋದಕ್ಕೆ ಯಾವಾಗ ಪ್ರಯತ್ನ ಮಾಡ್ತೀರಿ, ಆ ಟೈಮ್ ಅದನ್ನ ಹಾಕೋದು ಇಂಪಾರ್ಟೆಂಟ್. ಸೊ ಐ ಅರ್ನ್ ಲಾಟ್ ಆಫ್ ಮನಿ ಬದಲು ಯು ರೈಟ್ ಎಕ್ಸಾಕ್ಟ್ ಅಮೌಂಟ್ ಅಂಡ್ ಯು ಆಡ್ on this date I have this money. Like 31st December 2021 I have 1 crore in my Citibank savings account number nu bardbedi. So this is one type of affirmation that you give it to subconscious mind. So if you have lot of desires in your life, I suggest you to reduce it. You can't chase 2 rabbits ಅಂತ ಹೇಳ್ತಾರಲ್ಲ. 2 ಮೊಲಗಳನ್ನ ಹುಡುಕ್ತಾ ಹೋದ್ರೆ you will not get any one. So you chase one. Okay. So what I suggest, don't keep 100 things, 100 goals. Just keep 3 to 5 goals. 3 ರಿಂದ 5 ಇಂಪಾರ್ಟೆಂಟ್ ಗೋಲ್ಗಳನ್ನ ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ವಾಟ್ ಐ ಸಜೆಸ್ಟ್ ಯು ಇಸ್, ಯು ಕ್ಯಾನ್ ಹ್ಯಾವ್ ಎ ಸಪರೇಟ್ ಜರ್ನಲ್ ಅಂದ್ರೆ ಡೈರಿ ತರ ಒಂದು ಸಪರೇಟ್ ಬುಕ್, ಒಂದು 200 ಪೇಜ್ ನೋಟ್ ಬುಕ್ ತಗೊಳ್ಳಿ ಅಥವಾ ಒಂದು ಡೈರಿ ತಗೊಳ್ಳಿ. ಆರ್ ಯು ಕ್ಯಾನ್ ಟೇಕ್ ಎ ಜರ್ನಲ್ಸ್ ಅಂತ ಸಿಗುತ್ತೆ ಕೆಲವು ಬುಕ್ಸ್ ತರ. ಐ ವಿಲ್ ಶೋ ಯು ಮೈ ಜರ್ನಲ್. ಸಮಥಿಂಗ್ ಲೈಕ್ LIC ಇದು ಇರ್ಬೋದು, ಅಥವಾ ಕಾಣಿಸ್ತಾ ಇದೆ, ಈ ತರದ್ದು ಬುಕ್ಗಳು ಸಿಗುತ್ತೆ. ಸೊ ಇಫ್ ಯು ಕ್ಯಾನ್ ಅಫೋರ್ಡ್, ಯು ಬೈ ಸಮಥಿಂಗ್ ವಿಚ್ ಇಸ್ ಗುಡ್ ಲುಕಿಂಗ್. ಅದಕ್ಕೊಂದು 500 ರೂಪಾಯಿ ಕೊಟ್ಟರು, 1000 ರೂಪಾಯಿ ಕೊಟ್ಟರು ಪರವಾಗಿಲ್ಲ. ಬಿಕಾಸ್ ಇನ್ ದ್ಯಾಟ್ ಯು ಆರ್ ರೈಟಿಂಗ್ ಯುವರ್ ಲೈಫ್ ಗೋಲ್ಸ್. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ಯು.
ಸೊ ಆ ಬುಕ್ ನೋಡಿದಾಗಲೇ ನಿಮ್ಗೆ ಅನ್ನಿಸ್ಬೇಕು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಯು ಡೋಂಟ್ ಮೈಂಡ್ ಸ್ಪೆಂಡಿಂಗ್ ಮೋರ್ ಮನಿ ಆನ್ ದಟ್ ಬುಕ್ ಆಲ್ಸೋ, ನೋ ಇಶ್ಯೂಸ್. ಒಳ್ಳೆ ಪೆನ್ ತಗೊಳ್ಳಿ. ಅಂಡ್ ದ ಪ್ರಾಕ್ಟೀಸ್ ಈಸ್ ಟು ರೈಟ್ ದೀಸ್ ಗೋಲ್ಸ್ ಎವ್ರಿ ಡೇ. ಪ್ರತಿದಿನ ಆ ಗೋಲ್ಗಳನ್ನ 5 ರಿಂದ 10 ನಿಮಿಷ ಬರೆಯುವಂಥದ್ದು. ಸೊ ಯು ಹ್ಯಾವ್ ಸಮ್ ವಿಶ್, ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ಯು ಟ್ರಾನ್ಸ್ಲೇಟ್ ಇಟ್ ಇನ್ ಟು ಎನ್ ಅಫರ್ಮೇಷನ್ with these tips: smart, measurable, attainable, relevant and timely. And then you write these affirmations every day 5 to 10 minutes. ಮೇಲ್ಗಡೆ ಡೇಟ್ ಹಾಕೋದು, ಡೇಟ್ ನಂತರ you keep writing the goals, end of it you sign it. This is one technique which you can follow. Hope it is clear. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು 68 ಪ್ಯೂರ್ ಥಾಟ್ ಕಾನ್ಸೆಪ್ಟ್. ಸೊ ಈ ಒಬ್ಬ ವ್ಯಕ್ತಿ ನಿಕೋಲಾ ಟೆಸ್ಲಾ ಅಂತ, ಸರ್ಬಿಯನ್ ಅಮೆರಿಕನ್ ಇವನು. ಸೊ ದಿಸ್ ಪರ್ಸನ್ ವಾಸ್ ಆಲ್ಸೋ ಡೂಯಿಂಗ್ ಎವ್ರಿಥಿಂಗ್ ಫ್ರಮ್ ಹಿಸ್ ಮೈಂಡ್ ಅಂತೆ, ಮನಸ್ಸಿಂದಾನೆ ಅದನ್ನ ಸಾಕಷ್ಟು ಇನೋವೇಷನ್ಸ್ ಮಾಡಿದ್ದಾನೆ. ಮೇಜರ್ ಒನ್ಸ್ ಆರ್ ಲೈಕ್ ಆಲ್ಟರ್ನೇಟಿವ್ ಕರೆಂಟ್ ಇದೆಲ್ಲ, AC ಅಂತ ಹೇಳ್ತೇವೆ. ಡೈರೆಕ್ಟ್ ಕರೆಂಟ್ ಒಂದು, ಆಲ್ಟರ್ನೇಟಿವ್ ಕರೆಂಟ್ 2 ಇದೆ ಅಲ್ವಾ. ಸೊ ದ AC ಇನ್ವೆಂಟ್ ಮಾಡಿದ್ದು ಈ ವ್ಯಕ್ತಿನೇ, ಟೆಸ್ಲಾ ಅಂತ. ಇದೇ ತರ ತುಂಬಾ ಇನ್ವೆನ್ಷನ್ಸ್ ಗಳನ್ನ ಮಾಡಿದ್ದಾನೆ ಇವನು. ಸೊ ಇವನು ಒಂದು ಕಾನ್ಸೆಪ್ಟ್ ಕೊಟ್ಟಿರುವಂತದ್ದು ಏನು ಅಂತಂದ್ರೆ 68 seconds ಥಾಟ್ ಅಂತ. ಫಾರ್ ಎನಿ ಮ್ಯಾನಿಫೆಸ್ಟೇಷನ್ ಟು ಅಕ್ಕರ್ ಯು ಹ್ಯಾವ್ ಟು ಕೀಪ್ ರಿಪೀಟಿಂಗ್ ದ ಸೇಮ್ ಥಾಟ್, ಪ್ಯೂರ್ ಥಾಟ್ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಥಾಟ್ಗಳು ಬರ್ತಾ ಇರ್ತಾವಲ್ಲ ಬೆಳಗಿಂದ ರಾತ್ರಿ ತನಕ. ಸೊ ಒಂದು ರಿಸರ್ಚ್ ಮಾಡಿರುವಂತದ್ದು ಏನ್ ಹೇಳ್ತಾರೆ ಅಂದ್ರೆ 60,000 ಥಾಟ್ಸ್ ತನಕನೂ ಬರುತ್ತೆ. ಅಂಡ್ ಔಟ್ ಆಫ್ ದಟ್ 90% ಆರ್ ನಾಟ್ ಯೂಸ್ಫುಲ್ ಟು ಅಸ್ ಅಂತ. ಯು ಕ್ಯಾನ್ ಕಾಲ್ ದೆಮ್ ನೆಗೆಟಿವ್ ಆರ್ ದೇ ಆರ್ ನಾಟ್ ಯೂಸ್ಫುಲ್ ಟು ಅಸ್. ಯಾರ ಬೇರೆಯವ್ರ ವಿಷಯ ಬಗ್ಗೆ ಇರ್ಬೋದು, ಅಥವಾ ಹೊಟ್ಟೆಗಿಚ್ಚಿನ ಯೋಚನೆಗಳಿರ್ಬೋದು, ಈ ತರ ದೇ ಆರ್ ನಾಟ್ ಯೂಸ್ಫುಲ್ ಟು ಅಸ್. ದಿಸ್ ಕಾನ್ಸೆಪ್ಟ್ ಸೇಸ್ ಯು ಹ್ಯಾವ್ ಟು ಕೀಪ್ one thought, just one thought for, in fact first level ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ just keep it for 17 seconds. we will practice it now. ಎಲ್ಲರೂ ನಾವು ಈಗ ಪ್ರಾಕ್ಟೀಸ್ ಮಾಡೋಣ, ಎಷ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗುತ್ತೋ ನೋಡೋಣ. You might have done it without your conscious before, but we will do it once again along with the group. So ಈ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ 17 seconds if you keep the thought in your mind and you keep repeating it, that same exact thought will manifest. ಎಲ್ಲವೂ ಥಾಟ್ನಿಂದಾನೇ ಪ್ರಾರಂಭ ಆಗುವಂಥದ್ದಲ್ವಾ, ಯೋಚನೆಯಿಂದಾನೇ ಪ್ರಾರಂಭ ಮಾಡಿ. ಈಗ ನಾನು ಈ ಕ್ಲಾಸ್ ಮಾಡ್ಬೇಕು ಅಂತಿದ್ರೆ ಎಕ್ಸಾಂಪಲ್, ದ ಫಸ್ಟ್ ಥಿಂಗ್ ಈಸ್ ದ ಥಾಟ್. ನಾನು ಕ್ಲಾಸ್ ಮಾಡಬೇಕು ಅನ್ನೋಂಥದ್ದು ಒಂದು ಥಾಟ್. ಇಟ್ ಸ್ಟಾರ್ಟೆಡ್ ದೇರ್. ಐ ಟೋಲ್ಡ್ ಯು ಐ ಹ್ಯಾವ್ ಎನ್ ವಿಷನ್ ಅಂಡ್ ದಟ್ ವಿಷನ್ ಈಸ್ ಇನ್ಸ್ಪೈರಿಂಗ್ ಮೀ ಟು ಕ್ರಿಯೇಟ್ ಥಾಟ್ಸ್ ರಿಲೇಟೆಡ್ ಟು ಇಟ್. ಸೊ ಆ ಥಾಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಯು ಹ್ಯಾವ್ ದಿಸ್ ಕ್ಲಾಸ್ ಆನ್ ದಿಸ್ ಡೇ ಅಂತ ಒಂದು ಥಾಟ್ ಬಂತು. ದೆನ್ ವಾಟ್ ಐ ನೀಡ್ ಟು ಡೂ, ಸುಮ್ಮನೆ ಥಾಟ್ ಮಾಡ್ಕೊಂಡ್ರೆ ಆಗಲ್ಲ, ಐ ಹ್ಯಾವ್ ಟು ಫಾಲೋ ಇಟ್ ವಿತ್ ದ ಆಕ್ಷನ್ಸ್, ವಾಟ್ ಎವರ್ ಆಕ್ಷನ್ಸ್ ನೀಡೆಡ್. ಸೊ ಈ ತರ ಕ್ಲಾಸ್ ಇದೆ ಅಂತ ಐ ವಿಲ್ ಇನ್ಫಾರ್ಮ್, ಐ ವಿಲ್ ಸೆಂಡ್ ಅ ಮೆಸೇಜ್, send an email or a WhatsApp message, and then people respond to it and they appear. So now you are in this class. So everything is starting with a thought. This is just one example. So ide taraha ellavu kuda it starts with one thought. So idikon sanna technique ide. So you would have practiced it with different techniques. See, there is no dearth of techniques, no dearth of information, just that right practice is needed. You have to do it repeatedly. So ಏನ್ ಮಾಡಬಹುದು ಅಂತಂದ್ರೆ just focus on your breath. ನಿಮ್ಮ ಉಸಿರಾಟವನ್ನ ಗಮನಿಸುವಂಥದ್ದು, ಮತ್ತೆ ಮೂಗಿನ ಟಿಪ್ ಆಫ್ ಯುವರ್ ನೋಸ್, ಮೂಗಿನ ತುದಿ ಇದೆ ಅಲ್ಲ, ಅದನ್ನು ಅಬ್ಸರ್ವ್ ಮಾಡುವಂಥದ್ದು. ಸ್ಲೋಲಿ ಕ್ಲೋಸ್ ಯುವರ್ ಐಸ್. ಮನಸ್ಸಿಲ್ಲ ಇರ್ತದೆ, ಅಂಡ್ ದಿಸ್ ಪ್ರಾಸೆಸ್ ವಿಲ್ ಗೋ ಫಾರ್ ಲೆಸ್ ದೆನ್ ಎ ಮಿನಿಟ್. ಓಕೆ, ಬ್ರೆತ್ ನೋಡೋದು ಮೇ ಬಿ 3 to 6 to 9 times ಮ್ಯಾಕ್ಸಿಮಮ್. ದೆನ್ ಯು ಕೀಪ್ ಫೋಕಸ್ ಆನ್ ಯುವರ್ ನೋಸ್. ಅಂಡ್ ಫೈನಲಿ ಫೈನಲ್ ಸ್ಟೇಜ್ ಏನು, ಕೀಪ್ ಯುವರ್ ಥಾಟ್ ಆನ್ ಒನ್ ಇಂಟೆಂಟ್. ಕವರ್ ಆಗ್ತಾ ಇದೆ.
So keep that thought on one intent. So for now, I request you all, ನಿಮಗೆ ಲೈಫಲ್ಲಿ 4 ಏರಿಯಾಸ್ ನಾನು ಹೇಳಿದೆ. ಹೆಲ್ತ್ ಅಂಡ್ ಫಿಟ್ನೆಸ್, ಮನಿ, ರಿಲೇಷನ್, ಸೋಷಿಯಲ್ ಸ್ಟೇಟಸ್. ಈ 4 ಏರಿಯಾದಲ್ಲಿ what is the most important for you right now, right this minute? Think of that one desire, one intention. Okay, all are ready? That one intention, one thought. Okay, now you don't worry about affirmations, nothing. Just that thought, one thought. For example, you want to have good health. You are suffering with some diabetes or some, and you want to get out of it. Or you are running with a lot of cash crunch, debt allidira, saladallidira. That thought. Or people are not respecting you. They are not giving you enough attention in your family or outside in the society. Or you want to improve on some relation. Okay. Just keep one intention. We will practice it together. Okay. So you may close the eyes or you can keep it open. Up to you. You can do it open eye. Keep observing your breath. If you close your eyes, it is better. Keep observing your breath. ಉಸಿರಾಟವನ್ನೇ ಗಮನಿಸಿ. ಉಸಿರು ಒಳಗಡೆ ಹೊರಗಡೆ. Breathe in, breathe out. Breathe in, breathe out. ಕಣ್ಣನ್ನ ಬೇಕಿದ್ರೆ ಸ್ವಲ್ಪ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಮನಸ್ಸಿನ ಕಣ್ಣಿನಿಂದಲೇ ಮೂಗಿನ ತುದಿಯನ್ನೇ ಗಮನಿಸಿ. ಮೂಗಿನ ತುದಿಯನ್ನೇ ಗಮನಿಸಿ. ಬೇರೆ ಏನು ನಿಮ್ ಯೋಚನೆನೇ ಇಲ್ಲ, ಕೇವಲ ಮೂಗಿನ ತುದಿಯನ್ನೇ ಗಮನಿಸಿ. Now you are in a receptive mode, receptive state of mind. Now this is the time you should imagine your goal has been already manifested. ನಿಮ್ಗೆ ಏನು ಮನಸ್ಸಿನಲ್ಲಿ ಇದೆಯೋ ಅದೇ ಗೋಲು ಮ್ಯಾನಿಫೆಸ್ಟ್ ಆಗೋಗಿದೆ, ಅದು ಈ ಕ್ಷಣದಲ್ಲಿ ಆಗೋಗಿದೆ. ಅಂಡ್ ಯು ಆರ್ ಫೀಲಿಂಗ್ ದಟ್. ನಿಮ್ಗೆ ಆ ಭಾವನೆ ಬರ್ತಾ ಇದೆ ಮನಸ್ಸಲ್ಲಿ. ಸೊ ಇನ್ ದ ವೈಬ್ರೇಷನ್ ಲೆವೆಲ್ ಇಟ್ ಇಸ್ ಆಲ್ರೆಡಿ ಡನ್. You have already achieved it. If it is money, you have that much money in your bank account. Already it is there and you are happy about it. So keep this thought for next 17 seconds. Continue. Start. Stop. Slowly you can open your eyes. Were you able to do it? ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? 17 seconds between the two ಎರಡು ಚಿಟಿಕೆಗಳ ನಡುವೆ. Were you able to focus on one thought? Good. Some of you say good. Very good. Yes. So 17 seconds is all it takes. Just 17 seconds. So the next step would be to add emotions onto it. Very good. Very good. So the thought you're already able to get it for 17 seconds only. You start with 17 seconds. Next is you add feeling into it. ಅದನ್ನ ಆಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡೋವಾಗ ಹೇಳಿದೆ. ಯು ಫೀಲ್ ಆಸ್ ದೋ ಇಟ್ ಇಸ್ ಆಲ್ರೆಡಿ ದೇರ್. ದಟ್ ಮನಿ ಇಸ್ ಆಲ್ರೆಡಿ ದೇರ್ ಇನ್ ಯುವರ್ ಅಕೌಂಟ್. ನೀವು ಮನೇಲಿ ಪ್ರಾಕ್ಟೀಸ್ ಮಾಡೋವಾಗ್ಲೂ ಕೂಡ ಯು ಕ್ಯಾನ್ ಕೀಪ್ ಮೊಬೈಲ್ ಅಲಾರ್ಮ್ ಅಂಡ್ ಡೂ ಇಟ್. ಸೊ ಆಡ್ ದ ಫೀಲಿಂಗ್ ಅಂಡ್ ಆಲ್ಸೋ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಅಲ್ಲಿ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ವಿಜುವಲೈಸೇಷನ್.
think that it is already there in your account, bank account ಅಲ್ಲಿ already ಇದೆ ಅಂತ ಅನ್ಕೊಳ್ಳೋಂಥದ್ದು, or you already have that car, you already have that house in your in the vibrational state. Vibrational state ಅಲ್ಲಿ already ಇದೆ and you are feeling it. That is all it takes, 17 seconds. Now the next level would be to add. So law of attraction class ಅಲ್ಲಿ starting ಅಲ್ಲಿ ಏನು ಹೇಳಿದೆ ನಾನು, like attracts like ಅಂತ ಅಲ್ವಾ. So one thought attracts another thought which is similar to it. So ನಿಮ್ಮ ಡಿಸೈರ್ಸ್ ಗೋಲ್ಸ್ ಗಳನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ನಿಗೆ ಸಾಕಷ್ಟು ದುಡ್ಡು ಬೇಕು ಅಂತ ಮನಸ್ಸಲ್ಲಿ ಇರ್ತದೆ. ಐ ಕೀಪ್ ರಿಪೀಟಿಂಗ್ ದಿ ಸ್ಟೋರಿ, ಸೊ ಓಲ್ಡ್ ಸ್ಟೂಡೆಂಟ್ ಸ್ವಲ್ಪ ಎಕ್ಸ್ಕ್ಯೂಸ್ ಮೀ. ಅವನಿಗೆ ಸಾಕಷ್ಟು ದುಡ್ಡು ಬೇಕು ಅಂತ ಇರ್ತದೆ. ಅವನ ಅಮ್ಮನಿಗೆ ಕಣ್ ಕಾಣ್ತಾ ಇರೋದಿಲ್ಲ. ಸೊ ಹಿ ಆಲ್ಸೋ ಥಿಂಕ್ಸ್, ಹಿ ಆಲ್ಸೋ ವಾಂಟ್ಸ್ ಹರ್, ವಾಂಟ್ಸ್ ಹಿಸ್ ಮದರ್ ಟು ಸಿ. ಕಣ್ಣು ಬರೋದಕ್ಕೆ ಅವನಿಗೆ ಇಷ್ಟ ಇರ್ತದೆ. ಇನ್ನೊಂದು, ಅವನಿಗೆ ಮಗು ಆಗ್ಬೇಕು ಅಂತ ಇರ್ತದೆ. ಸೊ ಹಿ ಹ್ಯಾಸ್ 3 ವಿಶಸ್. ಸೊ ತಪಸ್ ಮಾಡ್ತಾನಂತೆ. ದೇವರು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಕೇಳ್ತಾನೆ, ಏನ್ ಬೇಕು ಮಗನೇ ಅಂತ. ಮಗ ಅವನು ಹೇಳ್ತಾನಂತೆ, ನನ್ಗೆ 3 ಕೋರಿಕೆ ಇದೆ ಅಂತ. ಸೊ ದೇವ್ರು ಹೇಳ್ತಾನೆ, ಇಲ್ಲ 3 ಆಗಲ್ಲ, ನನ್ನಲ್ಲಿ 1 ಕೋರಿಕೆಗೆ ಪವರ್ ಇದೆ, ಐ ಕ್ಯಾನ್ ಗಿವ್ ಯು 1 ವಿಶ್ ವಿಲ್ ಬಿ ಗ್ರಾಂಟೆಡ್ ಅಂತ. ಸೊ ಸ್ಮಾರ್ಟ್ ಪರ್ಸನ್ ವಾಟ್ ಹಿ ಡಸ್, he says, ನನ್ನ ಮಗು ಚಿನ್ನದ ತಟ್ಟೆಯಲ್ಲಿ ಬೆಳ್ಳಿ ಸ್ಪೂನ್ ಅಲ್ಲಿ ಊಟ ಮಾಡೋದನ್ನ ನನ್ನ ಅಮ್ಮ ಕಣ್ ತುಂಬಾ ನೋಡ್ಬೇಕು ಅಂತ. ಸೊ he with 1 arrow he has hit 3 birds. ಅರ್ಥ ಆಯ್ತಲ್ಲ? ನನ್ನ ಮಗು ಬೆಳ್ಳಿ ತಟ್ಟದಲ್ಲಿ ಅಲ್ಲ, ಚಿನ್ನದ ತಟ್ಟೆಯಲ್ಲಿ ಬೆಳ್ಳಿ ಸ್ಪೂನ್ ಇಟ್ಕೊಂಡು ತಿಂತಾ ಇರೋದನ್ನ ನನ್ನ ಅಮ್ಮ ನೋಡ್ಬೇಕು ಅಥವಾ ಅಮ್ಮ ತಿನ್ನಿಸ್ತಾ ಇರಬೇಕು ಅಂತ. ಸೊ he has achieved all the 3 things with 1 wish. ಸೊ ನಿಮ್ಮ ವಿಶಸ್ ಅನ್ನು ಕೂಡ ಟ್ರೈ, if at all it is possible, all your 3 to 5 desires ನಾನೇನ್ ಹೇಳಿದ್ದೆ, try if it is possible to combine them. All your wishes, combine them. ಎಲ್ಲವನ್ನ ಒಟ್ಟಿಗೆ ಸೇರಿಸಿಕೊಂಡು ಒಂದು ವಿಶ್ ತರ ಮಾಡ್ಕೊಳ್ಳಿ. And that wish you practice with this 17 seconds. So you want to have good relation, you want to have money, and you have good status, everything with 1 goal. Okay, for this particular technique I'm saying, ಈ particular technique ಗೆ ಬೇರೆ ಟೆಕ್ನಿಕ್ ಗಳಿದೆ, ಸ್ಪೆಸಿಫಿಕ್ ಆಗಿ ಹೋಗೋದಿದ್ರು ಕೂಡ ಬೇರೆ ಟೆಕ್ನಿಕ್ ಇದೆ, but for this technique you can use this. So you can, this is the most important technique of the whole class. So for this technique you can have 1 goal, and that goal comprises of all your wishes or most of your wishes. So imagine ಮಾಡ್ಕೊಳ್ಳುವಾಗ, and you when you practice it, first one thought to add the emotions, feelings into it, and the imagination, visualization. So 3 ಅನ್ನ ಕೂಡ ಸೇರಿಸಿ ಪ್ರಾಕ್ಟೀಸ್ ಮಾಡಬೇಕು. Okay, so the next part is this 17 seconds thought will combine with another 17 seconds, which also includes another 17 seconds and 17 seconds, which becomes 68 seconds. About 1 minute. ಸುಮಾರು 1 ನಿಮಿಷದ ಟೈಮು. So you keep that same thought. Okay, so this is all it says. Shall we practice it once? But ಇದಕ್ಕೆ ನಿಮ್ಮ ಎಲ್ಲರ ಗೋಲ್ ರೆಡಿ ಇರಬೇಕು. ಸೊ ಇಫ್ ಯು ಆರ್ ರೆಡಿ ವಿತ್ ಯುವರ್ ಗೋಲ್, ಪ್ಲೀಸ್ ಚಾಟ್ ಅಲ್ಲಿ ಹಾಕಿ ರೆಡಿ ಅಂತ, ಆರ್ ಐ ಕ್ಯಾನ್ ಗಿವ್ ಯು 5 minutes. ಯು ಬಿ ರೆಡಿ ವಿತ್ ಯುವರ್ ಗೋಲ್. And then say yes. Is everybody ready with goals? Okay, Shrikant says ready. Archana, Vani, Praveen, Dr. Lavina, Ashwini. Okay, most of you are ready. Fine. Okay, fine, good. So keep one goal, 1 intention, 1 thought, mix with feelings, and imagine yourself already in that goal, manifested that goal.
Okay, so it's excellent time. Slowly close your eyes. ನಿಧಾನ ಕಣ್ಗಳನ್ನು ಮುಚ್ಚಿ ಉಸಿರನ್ನೇ ಗಮನಿಸಿ. ಉಸಿರನ್ನೇ ಗಮನಿಸಿ. Observe up to 9 breaths, 3 breaths, 6 breaths or 9 breaths. ಸುಮಾರು 1 ನಿಮಿಷ ಆಗುತ್ತೆ ಅದಕ್ಕೆ. Now keep your focus on the tip of your nose. ನಿಮ್ಮ ಮೂಗಿನ ತುದಿಯ ಮೇಲೆ ಗಮನವನ್ನು ಹರಿಸಿ. ಧಾರಣ. Now right this minute ನನ್ನ ಚಿಟಿಕೆಯ ಸೌಂಡಿನ ಜೊತೆಗೆ you start with your positive feeling, with imagination. Keep your focus on one main goal of your life, and we'll start now. Stop. So ಇವಾಗ ನಾನು ಸ್ಟಾಪ್ ಮಾಡಿಸಿದ್ದೇನೆ, but it is not necessary. When you practice it yourself, you can continue this. ಹೆಚ್ಚು ಹೊತ್ತು ಒಂದೇ ಥಾಟ್ ಮೇಲೆ ಇದ್ರೆ ತುಂಬಾ ಒಳ್ಳೆಯದು. If it is possible, you can do it. No issues. Okay. So how many of you are able to do it? ಎಷ್ಟು ಜನಕ್ಕೆ ಮಾಡ್ಲಿಕ್ಕೆ ಆಯ್ತು? Were you able to keep your thought on the same one topic, one goal? Good, very good. Very good. So this is all it takes for manifestation. I was expecting at least some of you say no, but it is very good. All of you are able to keep your focus. Very evolved souls. Very good. Okay. Nisha says no. Okay, Nisha. So what it takes is practice, nothing else. So you start with 17 seconds. Nisha, were you able to do it for 17 seconds? Yes, sir. Yes, sir. Okay, okay, good. So even if it is not 17 seconds, start with 5 seconds. That is also fine. Yeah, Prakriti says some thoughts got added in between. Yes, that is fine. It is normal. You have just started now. That is perfectly okay. The recipe for manifestation ನಿಮ್ಮ ಹತ್ರ already ಇದೆ ಇವಾಗ. Now you know where to go. ಗುರಿ ಫಿಕ್ಸ್ ಆಗಿ ಹೋಗಿದೆ. Is that fine? ಗುರಿ ಫಿಕ್ಸ್ ಆಗಿ ಹೋಗಿದೆ. Pure potentiality ಪ್ಲೇಸಿಗೆ ಹೋಗ್ಬೇಕು ನಾವು. So pure potentiality space ಅಂತಂದ್ರೆ where there is no distraction.
where there are no negative beliefs and where there are no disturbances. Bere thoughts na indulgent adralli irbardu. So now you are in this class, you are completely focused on my words and this class, nothing else. There is no distraction. Only then this thing will go to your subconscious mind. ಈ ಸಬ್ಕಾನ್ಶಿಯಸ್ ಮೈಂಡಿಗೆ ಒಂದು ಎಕ್ಸಾಂಪಲ್ ಜ್ಞಾಪಕ ಬಂತು, ಅದನ್ನ ಐ ಟ್ರೈ ಟು ಎಕ್ಸ್ಪ್ಲೇನ್ ಇಟ್. ಸಿ ಫಸ್ಟ್ ಟೈಮ್ ಯು ಸ್ಟಾರ್ಟ್ ಡ್ರೈವಿಂಗ್ ಕಲ್ತಿರೋರೆಲ್ಲ ಯು ವಿಲ್ ಬಿ ಏಬಲ್ ಟು ರಿಲೇಟ್ ಈಸಿಲಿ. ನಿಮಗೆ ಯಾರೋ ಹೇಳ್ಕೊಟ್ಟಿರೋರ ಟೀಚರ್ ಅಥವಾ ನಿಮ್ಮ ಮನೆಯವರು ಯಾರಾದ್ರೂ ಹೇಳ್ಕೊಡ್ತಾ ಇದ್ರೆ, ಎವ್ರಿ ಟೈಮ್ ಯು ಚೇಂಜ್ ದ ಗೇರ್ ಯು ಆರ್ ವೆರಿ ಕಾಶಿಯಸ್ ಅಲ್ವಾ. ಫಸ್ಟ್ ಗೇರ್ ಹಾಕೊಂಡು ಯು ವಿಲ್ ಸ್ಟಾರ್ಟ್ ಇಟ್, ಸ್ಲೋಲಿ ಹೋಗ್ತೀರಾ and the speed picks up, you change it to second gear, and the speed increases, you change it to third, and it is still more, go to fourth, and when you are in expert level, you are on a highway, you will go to fifth or sixth maybe. So you are doing it very, very cautiously. But if you ask a driver, Uber driver or Ola driver, or who is already an experienced driver, anatra ಕೇಳಿದ್ರೆ, when he is driving, he's talking over phone also, or he's talking with someone and he's watching ಆ ಕಡೆ ನೋಡ್ತಾ ಇರ್ತಾನೆ. ಯಾವ ಗೇರ್ ಅಲ್ಲಿ ಇದೆಯಾ ಅಂತಂದ್ರೆ ಕೇಳಿದ್ರೆ ಗೊತ್ತಿರುತ್ತಾ ಅವನಿಗೆ? ಇಲ್ಲ ತಾನೆ. That is because this whole process of driving, because of the repetition, has gone imbibed into the subconscious level. Subconscious level ಅಲ್ಲಿ already imbibe ಆಗಿ ಹೋಗಿದೆ ಇದು, and that is the reason you are not observing it anymore. See, pure thought ಏನು 60 seconds ನೀವು ಕ್ರಿಯೇಟ್ ಮಾಡ್ತೀರಾ, ಯು ಆಕ್ಚುಲಿ ಮ್ಯಾನಿಫೆಸ್ಟೇಷನ್ ಇದು ಕ್ರಿಯೇಟ್ ಮಾಡಿದಂತಹ ಇಮೇಜ್ ಏನಿದೆ ಅಲ್ಲ, ಆ ಮೂವಿಯನ್ನ ಯು ಆರ್ ಪುಷಿಂಗ್ ದಟ್ ಇನ್ಸೈಡ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್. ಅಂಡ್ ವೆನ್ ಸಮಥಿಂಗ್ ಇಸ್ ಇನ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್, ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಏನಿದೆಯೋ ದಟ್ ಹ್ಯಾಸ್ ನೋ ಅದರ್ ವೇ ಬಟ್ ಟು ಮ್ಯಾನಿಫೆಸ್ಟ್ ಇನ್ ದ ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಫಿಸಿಕಲ್ ರಿಯಾಲಿಟಿ. ಬಿಕಾಸ್ ಇಟ್ ಇಸ್ ಅ ಲಾ ಅಲ್ವಾ. ಲಾ ಆಫ್ ಕ್ರಿಯೇಷನ್ ಸೇಸ್ ದಟ್ ಯಾವುದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗಿರ್ತದೋ ದಟ್ ಹ್ಯಾಸ್ ಟು ಗೆಟ್ ಮ್ಯಾನಿಫೆಸ್ಟೆಡ್ ಇನ್ ಯುವರ್ ಫಿಸಿಕಲ್ ರಿಯಾಲಿಟಿ. ಯು ಅಂಡರ್ಸ್ಟುಡ್? ಕ್ಲಿಯರ್? ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್. I think I have one question, I missed it. Okay, visualization technique clash with Devi Sadhana. Yeah, I'll take up this one at the end. Okay, no other questions? Fine. Fine, it is clear. Next, we will do some exercises. So pen paper ನಿಮ್ಮ ಹತ್ರ ಇದೆ. The ingredients for manifestation. So ಇಲ್ಲಿ ನೋಡೋಣ. Self love is one among them. ಸೆಲ್ಫ್ ಲವ್ ಅಂತಂದ್ರೇನು? ನಮ್ಮನ್ನು ನಾವು ಪ್ರೀತಿಸುವಂಥದ್ದು, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ವ್ಯಕ್ತಿತ್ವವನ್ನ ನಾವು ಪ್ರೀತಿಸ್ಬೇಕು. ಸೊ ದ ಮ್ಯಾನಿಫೆಸ್ಟೇಷನ್ ನಮ್ಗೆ ಏನ್ ಬೇಕೋ ಅದು ಸಿಗ್ತಾ ಹೋಗ್ಬೇಕು ಅಂತಾದ್ರೆ ದ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಸೆಲ್ಫ್ ಅಂತ ಹೇಳ್ತಾರಲ್ಲ. ಸೊ ಹೌ ಟು ವರ್ಕ್ ಆನ್ ಅವರ್ ಸೆಲ್ಫ್ ಈಸ್ ದ ಸ್ಟಾರ್ಟ್ ವಿತ್ ಅವರ್ ಎಕ್ಸೆಪ್ಟೆನ್ಸ್ ಆಫ್ ಅವರ್ ಸೆಲ್ಫ್. ನಮ್ಮನ್ನ ನಾವು ಪ್ರೀತಿಸುವಂಥದ್ದು, ನಮ್ಮನ್ನ ನಾವು ಒಪ್ಪಿಕೊಳ್ಳುವಂಥದ್ದು. ನಮ್ಮ ದೇಹ ಹೇಗೆ ಇರ್ಲಿ, ಅದು ನಮ್ಮ ಮನಸ್ಸು ಹೇಗೆ ಇರ್ಲಿ, ಈ ಕ್ಷಣದಲ್ಲಿ ಹೇಗಿದೆಯೋ ಅದನ್ನ ನಾವು ಒಪ್ಪಿಕೊಳ್ಬೇಕು. ಸೊ ಈ ತರ ನಮ್ಮನ್ನೇ ನಾವು, ನಮ್ಮ ಜೊತೆಗಿನ ನಮ್ಮ ಸಂಬಂಧ ಚೆನ್ನಾಗಿಲ್ದೇ ಇದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಅಟ್ರಾಕ್ಟ್ ಅದರ್ ಪರ್ಸನ್ ಇನ್ ಯುವರ್ ಲೈಫ್. ಸೊ ರಿಲೇಶನ್ಶಿಪ್ ಇರ್ಬೋದು ಅಥವಾ ಮನಿ ಇರ್ಬೋದು, ರಿಲೇಶನ್ಶಿಪ್ ವಿತ್ ಅದರ್ ಥಿಂಗ್ಸ್ ಆರ್ ಅದರ್ ಪರ್ಸನ್ಸ್ ವಿಲ್ ಕಮ್ ಓನ್ಲಿ ವೆನ್ ಯು ಡೆವಲಪ್ that good relation with yourself. So I'll give you 2 minutes. Write 5 things or 10 things which you love about yourself. It can be your qualities, your body, ನಿಮ್ಮ ದೇಹದ ಬಗ್ಗೆ ಇರ್ಬೋದು, ನಿಮ್ಮಲ್ಲಿರುವಂತಹ ಗುಣಗಳ ಬಗ್ಗೆ ಇರ್ಬೋದು. So your time starts now. So 12:10. Take 2 minutes. When you are ready, when you are done, please message in the chat, done. So these exercises, ಇವಾಗ ಏನ್ ಮಾಡ್ತಾ ಇದೀವಿ 3-4 exercise, you do it now
as a group, we will send a message to the universe that I'm committed to do it, and I will do it. I'm doing it. And after the class also, you can repeat this. If there is time, enough time, you can repeat it every day. Okay. Let me also write along with you. Prasanna ji says yes, done. So how many points, Prasanna ji? Please type also how many points you got about yourself. Excellent. Prakriti says 10. Archana, 15. Very good. Okay, 10, 6, 8, 10, 15, 10. Very good. Okay, I'll give you one more minute. 1, 2, 3, 4, 5, 6, 7, 8, 9. 9 ಆಗಿದೆ. Okay. 15. Shankar says 5. Pranita 9. Very good. So it can be a very simple thing also. If you have physical strength, do ಈಗ 24 ಸೂರ್ಯ ನಮಸ್ಕಾರ ನಾನು ಮಾಡ್ಬೋದು ಅಥವಾ 6 ಸೂರ್ಯ ನಮಸ್ಕಾರ I can do continuously. That also is a appreciation about yourself, self love. ನನ್ನ ಹತ್ರ ನನ್ನ ಪಾಕೆಟ್ ಅಲ್ಲಿ 1,000 ರೂಪಾಯಿ ಇದೆ. I am able to spend 12 rupees, 1,000 rupees. That is also self love. It can be as simple as that. Very good. And 5, 12. Okay. We'll go to the next exercise. It will be on gratitude and forgiveness. So this is another quality, attitude of gratitude ಇದೆಯಲ್ಲ, ನಮಗೆ ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು being thankful to all the things what we already have, and you keep appreciating that. ಅದನ್ನ ಅರಿಗಾಟೋ ಅಂತ ಒಂದು ಟೆಕ್ನಿಕ್ ಇದೆ, ಅದನ್ನ ಮಧ್ಯಾಹ್ನ ಮೇಲೆ
For money, I'll try to explain it. So you keep improving your relationship with the thought of having that gratitudeness in our life. Attitude of gratitude anna ಜಾಸ್ತಿ ಮಾಡ್ತಾ ಹೋದ ಹಾಗೇನೆ you will find more reasons to be more grateful. More gratitude, it will be added. So the next exercise is on gratitude. ಕನ್ನಡದಲ್ಲಿ gratitude ಅಂತಂದ್ರೆ ಧನ್ಯತಾ ಭಾವನೆ ಇರುವಂತದ್ದು. So write 5 to 10 things you are grateful right now. You are sitting in this class itself, you can be grateful. You have a mobile with you, you can be grateful to your mobile. You are listening it with a laptop, you are grateful to the laptop. You are with great people, that itself is 1 point. So please write. I'll give you 2 minutes. And when you are done, write how many points you are able to get. Prakriti says 10. Manjunath 6. Find reasons to be grateful for. ನಾವು ಬದುಕಿದ್ದೇವೆ, ಉಸಿರಾಡ್ತಾ ಇದ್ದೇವೆ ಅನ್ನೋದಕ್ಕೇನೆ we should be thankful, ಅಲ್ವಾ? That itself. Yes, we can do more than 10. I have, yes, it is endless. Correct. I have seen few people, ಕೆಲವರು they have maintained a diary for this journal as well, and they have gone up to like thousands of gratitude, whatever they have. So you keep this practice of writing gratitudeness. Also, we write positive aspects of our life. Almost similar, but not exactly. ನಮ್ಮ ಜೀವನದಲ್ಲಿ ಏನೇನು ಒಳ್ಳೇದಾಗ್ತಿದೆಯೋ ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಹೋಗುವಂಥದ್ದು. And you feel that vibration. Okay, I'll give 1 more minute. Okay, 13, 5, 13. And 5. Okay, 11. So the next one might be a bit difficult for some of you. Forgiveness list. ಇವಾಗ 5ರಿಂದ 10 ಪಾಯಿಂಟ್ಸ್ ನಾವು ಯಾವ ವ್ಯಕ್ತಿ ಅಥವಾ ಯಾವುದೋ ಒಂದು ಇನ್ಸಿಡೆಂಟಿಗೆ ಲೆಟ್ ಅಸ್ ಬಿ at this minute, let us just forget it. ಅವರನ್ನ ಕ್ಷಮೆಯ ಒಂದು ಗುಣ ನಮ್ಮಲ್ಲಿ let us pour in with that quality. ಆ ಒಂದು ಕ್ವಾಲಿಟಿಯನ್ನು ಅದಕ್ಕೆ ತುಂಬಿಸಿ we will release them from our system. ನಾನು ಆರಾ ರೀಡಿಂಗ್ ನ ಕ್ಲಾಸಸ್ ಅನ್ನ ಮಾಡ್ತೇನಲ್ಲ, and we can see if you are holding on to something,
if you have some grudge, you can see that on your face, on your body. ಆ ಕಂಜೆಷನ್ ತರ ನಿಮ್ಮ ಬಾಡಿಯಲ್ಲಿ ಹೇಳ್ಕೊಂಡಿರುತ್ತೆ. ನಿಮ್ಗೆ ಯಾರೋ ಏನೋ ಹೊಂದಿದ್ದಾರೆ ಅಂತ ಅನ್ಕೊಳ್ಳಿ ಯಾವುದೋ ಒಂದು ಕ್ಷಣದಲ್ಲಿ, and you keep that grudge in your mind and in your body and in your aura, and that acts as a congestion. So when you forgive someone, you are not actually helping them, you are helping yourself. So ಯಾರ ರೀಡಿಂಗ್ ಯಾವಾಗ ನಾನು ಕಲ್ತ್ನೋ, and during that time I got this realization that ಎಷ್ಟು ಇಂಪಾರ್ಟೆನ್ಸ್ ಇದೆ ಫಾರ್ಗಿವ್ನೆಸ್ ಇದು ನಮ್ಮ ಲೈಫಲ್ಲಿ ಅಂತ. So you may not find some of you may not find any reasons, that is okay, but if you have any reasons to give forgiveness to someone in your life, someone has done something to you in the past, just forgive them, right? And then forgive them with emotions, pour in the good vibes and release them from your system. Okay, I'll give you 2 minutes. Probably then if you want to imagine and write it again, you can do it later. Mattenu kuda madabodu. Let us try if you can find 1 or 2 reasons. Okay, as I speak, there are a few people leaving my session. So I should be having that forgiveness thought in my mind. Maybe they have something else to do, something more important to do. That is fine. But I have a negative feeling ನನ್ನ ಮನಸ್ಸಲ್ಲಿ ಇರಬಾರ್ದು, that leaving, they are not continuing with me. Or there is another thought. I have say 60 people in the WhatsApp group, but there are only 23 who have showed up here, 22 who are here in this class. What about other 20, other 30 or 50 people? So even that, for that small thing also, I can write this forgiveness feeling, because if I hold on to that thought ನನಗೇನೆ effect ಆಗುತ್ತೆ. Got it right? That's an example. Okay, just to give you more examples, I have written, I forgive all my students, all my teachers who have done harm to me. I forgive all my relatives who have wished bad for me. I forgive the terrorists. I forgive the politicians. I forgive the media houses. So you can find reasons whenever there is negativity in your mind. You can find reasons and then release them from your system. Got it? Aitala? Okay, so we'll go to next. Nine, 10, 19, 17. Very good. Then 7. So ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, these are the points which are blocking us from manifestations. That is the reason we should release all of them. That also brings us to a concept of healing. So healing ಅಂತಂದ್ರೆ ಏನು? It is very natural to have hurdles ಅಲ್ವಾ? ನಮ್ಗೆ ಏನ್ ಬೇಕೋ ಅಲ್ಲಿ ಅದನ್ನ ಸಿಗೋದಿಕ್ಕೆ it is very natural to have hurdles.
ಬಟ್ ಆ ಹರ್ಡಲ್ಸ್ ಅನ್ನ ನಾವು ಪಕ್ಕಕ್ಕೆ ಹಾಕಿ ವಿ ಶುಡ್ ಮೂವ್ ಆನ್. ಸೊ ದಿಸ್ ಹೀಲಿಂಗ್ takes in different levels. It can happen in your physical level, your emotional level, mental level, spiritual level, different levels. Yes. So this is also one type of healing that you have done to yourself. When you do these exercises and you release them from your system, you are making, sorry, I'm doing more of English. ಯಾವಾಗ ನಿಮ್ಮ ಮನಸ್ಸಿನಿಂದ ಇವನ್ನೆಲ್ಲ ನೀವು ಹೊರಗೆ ಹಾಕ್ತಿರೋ ಅವಾಗ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಜಾಗ ಇದೆ. ಯಾವುದಕ್ಕೆ ಅಂತಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ವಿಜುವಲೈಸ್ ಮಾಡೋದಕ್ಕೆ, ಅದನ್ನ ಜಾಸ್ತಿ ಮನಸ್ಸಲ್ಲಿ ತಗೊಳ್ಳಿಕ್ಕೋಸ್ಕರ. ಸೊ ಯು ರಿಲೀಸ್ ಆಲ್ ದ ನೆಗೆಟಿವಿಟಿ ಫ್ರಮ್ ದಿಸ್ using this forgiveness technique. So as I says healing, there is one particular healing that I want to share today. ಇವತ್ತು ಒಂದು ಪರ್ಟಿಕ್ಯುಲರ್ ಹೀಲಿಂಗ್ ಕೆಲವರಿಗೆ ಗೊತ್ತಿರ್ತದೆ, ಅದು ಹೋಪೋನೋಪೋನೋ ಅಂತ ಆ ಟೆಕ್ನಿಕ್ ಹೆಸರು. ಅದು ಹವಾಯಿಯನ್ ರೀಜನ್ ಅಲ್ಲಿ ಯೂಸ್ ಆಗ್ತಾ ಇದ್ದಂಥದ್ದು. ರೀಸೆಂಟ್ಲಿ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಜೋ ಅಂತ ಒಬ್ಬರು ಅದನ್ನ ಹೆಚ್ಚು ಪ್ರಚಾರ ಮಾಡಿದಂಥದ್ದು. ಮಂತ್ರದ ತರಹ 4 ವರ್ಡ್ಸ್, 4 ವಾಕ್ಯಗಳನ್ನ, ಅದು ಇಂಗ್ಲಿಷ್ ನಲ್ಲಿ ಇದೆ, ಅದನ್ನ ಕನ್ವರ್ಟ್ ಮಾಡ್ಕೊಂಡು ಹೇಳ್ಬೋದು ಅಥವಾ ಇಂಗ್ಲಿಷ್ ನಲ್ಲಿ ಅದನ್ನ ಮಂತ್ರದ ತರ ಹೇಳ್ಬೋದು. ಅಂದ್ರೆ ವಿತ್ ಫೀಲಿಂಗ್ ಯು ಶುಡ್ ಚಾಂಟ್ ದೋಸ್ 4 ಸೆಂಟೆನ್ಸಸ್ ಟು ಯುವರ್ ಸೆಲ್ಫ್. ಇದನ್ನು ಯಾರಿಗೆ ಹೇಳೋದು ಅಂತಂದ್ರೆ ನಿಮ್ಗೆ ಯಾರು ತೊಂದರೆ ಕೊಡ್ತಿದಾರೋ ಅವ್ರಿಗೆ ಹೇಳೋದಲ್ಲ. ಆರ್ ಯು ಆರ್ ನಾಟ್ ಟೆಲ್ಲಿಂಗ್ ಇಟ್ ಟು ದ ಆಬ್ಸ್ಟಕಲ್ ವಿಚ್ ಹಸ್ ಕಮ್, ಯು ಆರ್ ಟೆಲ್ಲಿಂಗ್ ಇಟ್ ಟು ದ ಗಾಡ್ ಆರ್ ಟು ದ ನೇಚರ್ ಹೂ ಹ್ಯಾಸ್ ಕ್ರಿಯೇಟೆಡ್ ಯು. You are basically talking to your subconscious mind itself. These 4 words, ಏನು 4 sentences, 4 ವಾಕ್ಯಗಳು. ಮೊದಲನೇದು, ಐ ಆಮ್ ಸಾರಿ, ನನಗೆ ಕ್ಷಮೆ ಇರಲಿ, ಬಿಕಾಸ್ ಆಫ್ ಮೈ ಲಿಮಿಟೆಡ್ ಅವೇರ್ನೆಸ್ ಐ ಆಮ್ ನಾಟ್ ಏಬಲ್ ಟು ರಿಯಲೈಸ್ ದ ಹೋಲ್ ಪಿಕ್ಚರ್. ನಮಗೆ ಫುಲ್ ಪಿಕ್ಚರ್ ಗೊತ್ತಿಲ್ಲ, ಬಟ್ ಫಾರ್ ನೌ ಐ ಆಮ್ ಹ್ಯಾವಿಂಗ್ ದಿಸ್ ಇಶ್ಯೂ, ಫಾರ್ ದ್ಯಾಟ್ ಐ ಆಮ್ ಸಾರಿ. Second, please forgive me, ನನ್ನನ್ನು ಕ್ಷಮಿಸಿ, and be thankful for having that issue in your life or for having that person giving that experiences in your life. And finally, you love that God or nature for giving you that experience. So idu 4 ಮನಸ್ಸಲ್ಲಿ ಇಟ್ಕೊಳ್ತಾ, I also have a meditation for it. So you can practice using that meditation, or just keep focusing your thoughts with these 4 ವಾಕ್ಯಗಳು. ಇದು ಮಿರಾಕ್ಯುಲಸ್ ಆಗಿ ಹೀಲಿಂಗ್ ಆಗ್ತಾ ಹೋಗ್ತದೆ. ಸೊ ನಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನು ಅಡೆತಡೆಗಳಿದೆಯೋ, ಆ ರೋಡ್ ಬ್ಲಾಕ್ಸ್ ಗಳಿದೆಯೋ, ಅದು ಕ್ಲಿಯರ್ ಆಗ್ತಾ ಹೋಗ್ತವೆ. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಹೀಲಿಂಗ್. ದಿಸ್ ಐ ನೋ ದಿಸ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಅಲ್ಲಿ ಹೀಲಿಂಗಿನ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಎ ಲಿಟಲ್ ಬಿಟ್ ಆಫ್ ಹೀಲಿಂಗ್ ಈಸ್ ರಿಕ್ವೈರ್ಡ್. ಅಷ್ಟು ನಾಲೆಜ್ ಹೀಲಿಂಗ್ ನ ಬಗ್ಗೆ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೋಸ್ಕರ ಹೇಳಿದ್ದೇನೆ. ಓಕೆ, ಸೊ ಇನ್ ದಿಸ್ ಸ್ಲೈಡ್, ಈ ಸ್ಲೈಡ್ ನಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ಕೆಲವು ಸ್ಟೆಪ್ಸ್ ಗಳನ್ನ ಲಿಸ್ಟ್ ಮಾಡಿದ್ದೇನೆ. ವಿಲ್ ಸಿ ಇಟ್ ಒನ್ ಬೈ ಒನ್. ಮೊದಲನೇದು ಅವಾಯ್ಡಿಂಗ್ ಜೆಲಸಿ, ಹೊಟ್ಟೆ ಕಿಚ್ಚು ಪಡುವಂಥದ್ದು. ಬೇರೊಬ್ಬರ ಹತ್ರ ಅಷ್ಟು ಕೋಟಿ ದುಡ್ಡಿದೆ, ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್ಸ್, ಯು ಹ್ಯಾವ್ ಯುವರ್ ಓನ್ ನೋಷನ್ that they are not deserving and they are having lot of money. Businessmen ಗಳಿರ್ಬೋದು, and that is one thought which will stop yourself from getting rich. ಸೊ ಹೊಟ್ಟೆಗಿಚ್ಚಿನ ಏನು ಭಾವನೆ ಇದೆ ಅದನ್ನ ನಾವು ತೆಗೆದುಹಾಕಬೇಕು. ಸೊ ಯು ಶುಡ್ ಚೇಂಜ್ ಇಟ್. ಅದನ್ನ ಪಿವೋಟಿಂಗ್ ಅಂತ ಹೇಳ್ತಾರೆ. ಯು ಚೇಂಜ್ ಇಟ್, ಚೇಂಜ್ ದಟ್ ಥಾಟ್, ಸೇಯಿಂಗ್ ಇಫ್ ಸಮ್ವನ್ ಎಲ್ಸ್ ಇಸ್ ಸಕ್ಸಸ್ಫುಲ್, ಐ ಕ್ಯಾನ್ ಆಲ್ಸೋ ಬಿ ಸಕ್ಸಸ್ಫುಲ್. ಇನ್ನೊಬ್ಬರ ಹತ್ರ 100 ಕೋಟಿ ಇದೆ ಅಂತಂದ್ರೆ ನನ್ನಲ್ಲೂ ಕೂಡ 100 ಕೋಟಿ ಬರುವಂತ ಸಾಧ್ಯತೆ ಇದೆ, ನನ್ನಲ್ಲೂ ಬರುತ್ತದೆ ಅನ್ನೋಂಥದ್ದನ್ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ಯು ಡೋಂಟ್ ಬಿ ಮೋರ್ ಜೆಲಸ್ ಅಬೌಟ್ ಅದರ್ ಸಕ್ಸಸಸ್. ಇನ್ನೊಂದು ಎನ್ವಿರಾನ್ಮೆಂಟಲ್ ಶಿಫ್ಟ್ ಅಂತಾರೆ. ಅಂದ್ರೆ ದ ವೇ ದ ಎನ್ವಿರಾನ್ಮೆಂಟ್
ನಾವು ಯಾವ ಪರಿಸರದಲ್ಲಿ ಇದ್ದೇವೋ, ಯಾವ ವ್ಯಕ್ತಿಗಳ ಜೊತೆಗಿದ್ದೇವೋ, ಯಾವ ವಿಚಾರವನ್ನು ನಾವು ಮತ್ತೆ ಮತ್ತೆ ಓದ್ತೇವೋ, ಅದು ನಮ್ಮಲ್ಲಿ ಶಿಫ್ಟ್ ಅನ್ನ ತರ್ತಾ ಹೋಗ್ತದೆ ಅಂತ. ಸೊ ವೆನ್ ಯು ಆರ್ ಹ್ಯಾವಿಂಗ್ ಅನ್ ಅಕೌಂಟಬಿಲಿಟಿ ಪಾರ್ಟ್ನರ್ ಅಂತಂದ್ರೆ ಸಾಧನೆ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿ. ಸೊ ನಿಮ್ಮ ಸಾಧನೆಗೆ ಅವರು ಹೆಲ್ಪ್ ಮಾಡ್ತಾರೆ, ಅವರ ಸಾಧನೆಗೆ ನೀವು ಹೆಲ್ಪ್ ಮಾಡ್ತೀರಾ. ಸೊ ಈ ತರಹದ ಒಂದು ಸಿಸ್ಟಮ್ ಅನ್ನ, ಇಫ್ ಯು ಆರ್ ಪಾರ್ಟ್ ಆಫ್ ದಟ್ ಸಿಸ್ಟಮ್, ದಟ್ ಆಟೋಮೆಟಿಕಲಿ ಹೆಲ್ಪ್ಸ್ ಯು ಟು ಮ್ಯಾನಿಫೆಸ್ಟ್. Okay, so be in that vibration of people in good mood. So ನಿಮ್ಮ ಮೂಡ್ ಲೋ ಇದ್ದಾಗಲೂ ಕೂಡ ಎನರ್ಜೆಟಿಕಲಿ, ಸಿನ್ಸ್ ಯು ಆರ್ ಇನ್ ದಟ್ ಸರ್ಕಲ್, ಯುವರ್ ಮೂಡ್ ಆಲ್ಸೋ ಗೆಟ್ಸ್ ಲಿಫ್ಟೆಡ್. ಸೊ ಐ ಕ್ಯಾನ್ ಸಿ ದಟ್ ಕ್ಲಿಯರ್ಲಿ, ವೆರಿ ಕ್ಲಿಯರ್ಲಿ. ನಾವು ಏನು ಗ್ರೂಪ್ ಮಾಡಿಕೊಂಡು ಮೆಡಿಟೇಷನ್ಗಳನ್ನ ಮಾಡ್ತೇವೆ ಅಥವಾ ಪ್ರಾಕ್ಟೀಸ್ಗಳನ್ನ ಮಾಡ್ತೇವೆ, you will be, one thing is you will be so consistent, because ಯಾಕಂದ್ರೆ ಅಕೌಂಟಬಿಲಿಟಿ ಪಾರ್ಟ್ನರ್ ಜೊತೆಗೆ ನೀವು you should be in sync with that person. So if you are not doing any practice, he will come back to you, and he is not doing practice, you will come back to him. So when there is follow up, there is more chances of being more regular. And second is that circle, that energy circle what you are creating, that itself uplifts you. Okay, not everything is physical, but metaphorically nododadre all that helps you in getting to the better frequencies. Next, third tip I can give is ಒಬ್ಬ ಅರ್ನ್ ನೈಟಿಂಗೇಲ್ ಅಂತ ಒಬ್ಬ ವ್ಯಕ್ತಿ, ಅವನದು ಸಾಕಷ್ಟು ಮೋಟಿವೇಶನಲ್ ವಿಡಿಯೋಸ್ಗಳೆಲ್ಲ ಇದೆ, ಯೂಟ್ಯೂಬ್ ಎಲ್ಲ ಇದೆ. ಅದರಲ್ಲಿ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಇನ್ ದ ವರ್ಲ್ಡ್ ಅಂತ ಒಂದು ವಿಡಿಯೋ ಇದೆ. ಇಟ್ಸ್ ಅಬೌಟ್ 31 or 32 minutes. ಸ್ಟ್ರೇಂಜರ್ ಅಂತ ಆಗಿದೆ, ಇಟ್ ಇಸ್ ನಾಟ್ ಕರೆಕ್ಟ್. ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಇನ್ ದ ವರ್ಲ್ಡ್, ಸೀಕ್ರೆಟ್ ಆಫ್ ದ ವರ್ಲ್ಡ್ ಅಂತ. ಸೊ ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಬಿಗ್ ಇನ್ ಯುವರ್ ಲೈಫ್ and you are lacking action, or you are lacking directions, or you have lack of motivation, or you think why all problems come to me, and you have not started doing anything, ಏನು ಬೇರೆ ಸ್ಟಾರ್ಟ್ ಮಾಡಿಲ್ಲ ನೀವು, but you are just in that contemplation mode, or you are already a healer and you want to go to next level, or you are a teacher and you want to go to the next level, you want to have paradigm shift in your life, this is one audio I'll suggest you to listen to this. It will change your life. Listen to this audio every day. But only problem is ಯಾರಿಗೆ ಕನ್ನಡ ಬರೋದಿಲ್ವಾ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. But even if you do not know Kannada, learn English for this video, this audio. It is not very difficult. ಕಷ್ಟ ಇಲ್ಲ, ಅರ್ಧ ಗಂಟೆ ಇರುವಂತದ್ದು. And you keep listening to the same words again and again, automatically subconscious mind grasps those ideas. Okay, so this is for someone who wants to rewire yourself, uplift yourself, go to next level in your life. This is one audio I can suggest. It is ಬರೀ ನಿಮ್ಮ ಹತ್ರ ದುಡ್ಡಿನ ಸಮಸ್ಯೆ ಇದ್ರೆ ಅಂತ ಅಲ್ಲ, even otherwise, to improve on yourself, listen to this audio every single day. If possible, you can do it 2 times a day, ಬೆಳಗ್ಗೆ ರಾತ್ರಿ. Because practice ಮಾಡೋದು, all that, some people may not find it convenient to do, but listening to one audio definitely something you can do. ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. It's not very difficult to do it. Okay, can I ask who are all ready to do it from today? Anybody willing to take up the challenge? I have seen miracles happening in my own life and thousands of other people listening to this particular audio. Prakriti says yes. Anybody else? Archana is already practicing. Yes, very good. So all you have to do, ಏನು ಮಾಡೋದು, just you have to listen to this audio every single day, and you do it 90 days continuously every day. Your life will not be the same after 3 months.
I'll give you in writing. Okay. ಇದರದ್ದು ಏನು ಸ್ಪೆಷಾಲಿಟಿ ಅಂತಂದ್ರೆ in the last century there were so many millionaires in US, and all the millionaires have listened to this audio every single day, and that has changed their life. Okay, nice. Next, there is another audio. Of course, there are tumba audios ide, ಒಂದು 30-40 audio ಇದೆ Arnold Nightingaleದು. But the gist I am saying, number one audio I can refer is Strangest Secret in the World. Second, let's talk about money anta ide. If you are running into money issues, I'm sure almost all of you are, and you want to increase your money vibrations, listen to this. Let's talk about money. Adu tumba sanna audio ide, I think around 15 minutes. So listen to this also. So this audio you can do it once in a week, not daily, once in a week ಮಾಡಬಹುದು. But it will give you very good clarity on how your money goal should be, and also how you can earn money. Money simply, it will not fall from the heaven, alva. ಮೇಲಿಂದ ಯಾರು ತಂದು ಹಾಕೋದಿಲ್ಲ. Money, relationship, everything is when you deal with people, when you interact with people, when you give products to the people, when you give services to the people, when you consult, when you offer services, offer consultation, offer healing, you will get back money in return. And this is the law of karma. Whatever you give, you will get back. So you give good product, you will get back good returns. This is the law. So all these concepts he explains is very nicely. Arnold Nightingale audio then ಕೇಳಿಸ್ಕೊಳ್ಳಿ. Very nice. You can see the miracles happening. Next tip is fake it till you make it anta. ನಮ್ಮ ಹತ್ರ ಇಲ್ಲದೆ ಇದ್ರೂ ಕೂಡ ಇದೆ ಅಂತ ಅನ್ಕೊಳ್ಳೋ ಅಂತದ್ದು. So when you feel that energy, it goes into subconscious mind. Next, attitude of gratitude. We already covered it. Already ನಮ್ಮ ಹತ್ರ ಇದೆ ಅನ್ನೋದಕ್ಕೆ you thank the universe. Thank you for giving me 1 crore rupees on this day ಅಂತ ಬರ್ದ್ಬಿಡಿ ನಿಮ್ಮ affirmation ಅಲ್ಲಿ. And that goes imbibes in your subconscious mind. Next, witness negative feelings, release them. Mindfulness ಆಗಿ ನಮ್ಮ ಮನಸ್ಸನ್ನ ನೋಡ್ಕೊಳ್ತಾ ಯಾವೆಲ್ಲ ನೆಗೆಟಿವ್ ಫೀಲಿಂಗ್ಸ್ ಬರ್ತವೆ, ಇಟ್ ಇಸ್ ವೆರಿ ನ್ಯಾಚುರಲ್. ಆಸ್ ಐ ಸೆಡ್, ವೆನ್ ಯು ಆರ್ ಗೋಯಿಂಗ್, ವಿ ಆರ್ ಗೋಯಿಂಗ್ ಆನ್ ಎ ಪಾತ್, ಯಾವುದೋ ಒಂದು ದಾರಿಲಿ ಹೋಗ್ತಾ ಇದ್ರೆ ಕಲ್ಲು ಮುಳ್ಳುಗಳು ಸಿಗೋದು ಬಹಳ ಸಹಜ. ಅದನ್ನ ಎತ್ತಿ ಪಕ್ಕಕ್ಕೆ ಹಾಕಬೇಕು, ನಮ್ಮ ದಾರಿಲಿ ನಾವು ನಡೀತಾ ಹೋಗ್ಬೇಕು. ಸೊ ಅಬ್ಸರ್ವ್ ದೆನ್. ಸೊ ಏನ್ ಬರ್ಬೋದು, ನೆಗೆಟಿವ್ ಫೀಲಿಂಗ್ಸ್ ಆಗ್ಬೋದು, ನಮ್ದು ಮೂಡ್ ಸ್ವಿಂಗ್ಸ್ ಆಗ್ಬೋದು, ಆರ್ ಯು ಮೈಟ್ ಸ್ಟಾರ್ಟ್ ಫೀಲಿಂಗ್ ಸಮ್ ಪೇನ್ ಇನ್ ಸಮ್ ಆಫ್ ಯುವರ್ ಬಾಡಿ, ಆರ್ ಯು ಸ್ಟಾರ್ಟ್ feel like crying, albeku anta annisbodu when you practice it. That is all fine, just release it. So you can use the Ho'oponopono healing, or you can learn any other energy healing techniques like Reiki anta ide, beautiful technique. You can go for pranic healing or any other technique, advanced hypnosis irbodu, and there are thousands of techniques. Whatever suits you, you take that and practice it. ಇನ್ನೊಂದು ಕೊನೆಯದಾಗಿರುವಂಥದ್ದು ಚಾಲೆಂಜ್ ದ ಇನಿಬಿಷನ್ ಅಂತ. ಸೊ ವಾಟ್ ಎವರ್ ಯು ಹ್ಯಾವ್ ಎ ಫಿಯರ್ ಆಫ್, ಫಾರ್ ಎಕ್ಸಾಂಪಲ್ ನಾನು ಇವಾಗ ನಿಮ್ಮ ಹತ್ರ ಒಂದು ಇದೇ ತರಹದ ಕ್ಲಾಸ್ ಮಾಡಬೇಕು ಅಂತ ಕೇಳ್ಕೊಂಡ್ರೆ, ಹೌ ಮೆನಿ ಆಫ್ ಯು ಆರ್ ರೆಡಿ? ಐ ನೋ ಸಮ್ ಆಫ್ ಯು, ಜಯಶ್ರೀ ಮೇಡಮ್ ಎಲ್ಲ ನಿನ್ನೆ ತಾನೇ ಮಾಡಿದ್ರು. ಹೌ ಮೆನಿ ಆಫ್ ಯು ಆರ್ ರೆಡಿ? ಇಫ್ ಐ ಆಸ್ಕ್ ಯು, nobody is ready? Nisha is ready. Very good. Okay, so ulida 20 jana they are not ready anta ankoboda nanu. So you have this fear of taking a class, right? Agreed? And you have a lot of confusions and all, not very clear clarity in your thought illa. Which topic to give? How do I call people? How do I reach people? Alva? Is it that or any other problems you have?
I'm waiting. Shubhada is ready always. This question is not for you. And inhibitions ನಮ್ಮ ಹತ್ರ ಏನಿದೆಯೋ inhibitions, I did not get the question. Yeah. So I'm asking, are you ready to take up a class like this? I'm not asking you to do it right now, but say I'll give you 1 week time and you prepare the slides and you present it to the people. There are 20 people. Are you able to do it? Anta? 3, 4, 5 people say yes. So whoever is not saying yes, I'm asking you, ಯಾರು ಆನ್ಸರ್ ಕೊಡ್ತಿಲ್ವಾ, ವಾಟ್ ಇಸ್ ದಟ್ ಬಿಗ್ಗೆಸ್ಟ್ ಫಿಯರ್ ಯು ಹ್ಯಾವ್? ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಮನಸ್ಸಿನಲ್ಲಿ ಅಂತ? ವೆರಿ ನೈಸ್, ಮೆನಿ ಆಫ್ ಯು ಆರ್ ರೆಡಿ. Okay, so whoever is ready, here is the challenge for you. I am ready. Yes. So every Friday we are meeting, alva 6 ರಿಂದ 7. So you choose your topic. You take half an hour time, if not 1.5 hours. 1.5 hours ತುಂಬಾ long ಅಂತಂದ್ರೆ you take half an hour time. You come up with an idea. Stage is ready. You do not have to go for people now. Go for looking for people. There are at least 25 people who are joining every week. You inform me, nange heli, and we will arrange that. Why I am insisting you to go for public speaking is, and ಇದು ಇಟ್ ಇಸ್ ನಾಟ್ ಲೈಕ್ ಎ ಸ್ಟೇಜ್ ಎನ್ವೈರನ್ಮೆಂಟ್. ಸ್ಟೇಜ್ ಅಲ್ಲಿ ಮೇಲ್ಗಡೆ ಹೋದ ತಕ್ಷಣ ಕೈ ಕಾಲೆಲ್ಲ ನಡ್ಕ ಬರುವಂಥದ್ದು. ಐ ಹ್ಯಾವ್ ಗಾನ್ ಥ್ರೂ ಮೈ ಸೆಲ್ಫ್ ದಟ್ ಫೀಲಿಂಗ್. ಕೈಗಳೆಲ್ಲ ನಡ್ಕ ಆಗುವಂಥದ್ದು, ಅಂಡ್ ಯು ಸ್ಟಾರ್ಟ್ ಫೀಲಿಂಗ್ ದಟ್ ಫಿಯರ್ ಫ್ರಮ್ ದ ಟೋಸ್, ಅಂಡ್ ಇಲ್ಲಿ ಸಿಕ್ಕಾಕೊಳ್ಳುತ್ತೆ ಗಂಟ್ಲಲ್ಲಿ, ಏನೋ ಮಾತುಗಳು ಆಚೆನೆ ಬರೋದಿಲ್ಲ. ವೆನ್ ಯು ಗೆಟ್ ಔಟ್ ಆಫ್ ದ್ಯಾಟ್, ಯು ವಿಲ್ ಬಿ ರಿಲೀವ್ಡ್. ಅಂಡ್ ಯಾವುದೋ ಒಂದು ಫಿಯರ್ ಈ ತರ ಇದ್ರು ಕೂಡ, ದಿಸ್ ಇಸ್ ಒನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್, ಬಿಕಾಸ್ ಪಬ್ಲಿಕ್ ಸ್ಪೀಕಿಂಗ್ ಇಸ್ ಒನ್ ಫಿಯರ್ ಪೀಪಲ್ ಹ್ಯಾವ್ ಟು ಗೆಟ್ ಔಟ್. ವೆನ್ ದೇ ಸ್ಟಾರ್ಟ್ ಎಕ್ಸ್ಪ್ರೆಸಿಂಗ್, ಯು ವಿಲ್ ಬಿ ಏಬಲ್ ಟು ಸರ್ವ್ ಮೋರ್ ಪೀಪಲ್. ದಟ್ ಈಸ್ ಒನ್ ವೇ ಯು ಕ್ಯಾನ್ ಕಮ್ಯುನಿಕೇಟ್ ಅಂಡ್ ಯು ಕ್ಯಾನ್ ಹೆಲ್ಪ್ ಅದರ್ಸ್. ಲೈಕ್ ದಿಸ್, ಇಫ್ ಯು ಹ್ಯಾವ್ ಎನಿ ಅದರ್ ಫಿಯರ್, ಯಾವುದೋ ಒಂದು ಫಿಯರ್ ಇದ್ರೂ ಕೂಡ ಆ ಫಿಯರ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಇದು ಅನ್ಕೊಳ್ಳಿ. some of you are not ready to do a driving. Get onto the car and start driving it and practice it and come out of that fear. So you get out of all the fears. So again, here also you can take help. ಬೇರೆ ರೇಖಿ ಇತ್ಯಾದಿ ಹೀಲಿಂಗ್ ಅನ್ನ ಸಹಾಯವನ್ನು ಪಡ್ಕೊಳ್ಬಹುದು. ಬಟ್ ಇಟ್ಸ್ ಮೋರ್ ಆನ್ ಯುವರ್ ಪ್ರಾಕ್ಟೀಸ್. ಎಷ್ಟು ಪ್ರಾಕ್ಟೀಸ್ ನಾವು ಮಾಡ್ತಾ ಹೋಗ್ತೀವೋ ಆಟೋಮೆಟಿಕಲಿ you will start getting over that fear. Okay, fine. What's the time? 12:44. Okay, ಒಂದು 15 ನಿಮಿಷದಲ್ಲಿ we will try to cover this, and we will break for lunch at 1, and we will come back at 2 o'clock. So 1 hour lunch break irutte. We'll come back at 2 o'clock. So within 15 minutes I'll try to cover this beautiful technique. 369 ಅಂತ ಒಂದು ಮೆಥಡ್. So 17 seconds technique ಏನು ನೋಡಿದೀವಲ್ಲ, 17 and 68 second thoughts, pure thought concept. ಆ ಕಾನ್ಸೆಪ್ಟ್ ಅನ್ನ we will use that concept in this 369 method. There are 2 variants for this. ಆ 2 ವೇರಿಯಂಟ್ ಅಲ್ಲಿ ಒಂದು ವೇರಿಯಂಟ್ ಅನ್ನ ಇವಾಗ ನೋಡೋಣ. Post lunch we will go for the second technique. So first technique is like this. So step 1, choose one major desire. ನೀವು ಆಲ್ರೆಡಿ ಇವಾಗ ಮೇಜರ್ ಡಿಸೈರ್ ಅನ್ನು ಚೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ. ಯು ಕ್ಯಾನ್, ನಾನು ಹೇಳಿದ ಹಾಗೆ, ಯು ಕ್ಯಾನ್ ಕಂಬೈನ್ 2-3 desires into one desire so that it works out better. ಒಂದು ಮೀಡಿಯಂ ಸೈಜ್ ಸ್ಟೇಟ್ಮೆಂಟ್ ಬರ್ಕೊಳ್ಬೇಕು. ಯು ಶುಡ್ ರೈಟ್ ಇಟ್, ಹ್ಯಾಂಡ್ ರಿಟನ್ ಅಲ್ಲಿ ಇಟ್ಕೊಳ್ಬೇಕು, ವಿಚ್ ವಿಲ್ elaborately explain the desire.
as it is already manifested. I am having ಅಂತ ಬರೀರಿ. I am already having, ನನ್ನಲ್ಲಿ ಸಾಕು ಇಷ್ಟು ದುಡ್ಡು ಇದೆ, ಅಥವಾ I am already driving the car, I am enjoying my life, ಈ ತರ ಆಲ್ರೆಡಿ ಅಂಡ್ ing ಸೇರಿಸ್ಕೊಂಡು ಮಾಡುವಂಥದ್ದು. ಸೊ ಮೀಡಿಯಂ ಸೈಡ್ ಸ್ಟೇಟ್ಮೆಂಟ್, ಇಟ್ ಕ್ಯಾನಾಟ್ ಬಿ ಒನ್ ಸೆಂಟೆನ್ಸ್, ಒಂದು ವಾಕ್ಯ ಅಲ್ಲ, ಒಂದು 2-3 ಸೆಂಟೆನ್ಸಸ್ ಇರುವಂತದ್ದು ಒಂದು ಸ್ಟೇಟ್ಮೆಂಟ್. ಸೊ 17 ಸೆಕೆಂಡ್ಸ್ ತನಕ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಒಂದು 17 ಸೆಕೆಂಡ್ಸ್ ಲಾಂಗ್ ಸ್ಟೇಟ್ಮೆಂಟ್ ಅನ್ನು ಬರೆದಿಟ್ಕೊಳ್ಳಿ. ಸೊ ದಿಸ್ ಈಸ್ ಎ ಹೋಮ್ವರ್ಕ್ ಫಾರ್ ಯು ಡ್ಯೂರಿಂಗ್ ದ ಲಂಚ್ ಬ್ರೇಕ್. ಓಕೆ, ಯಾಕಂದ್ರೆ when we come back we will practice it once. ಸೊ ಇದನ್ನ ಏನ್ ಮಾಡೋದು ಅಂತಂದ್ರೆ, as soon as you get up early in the morning, write these statements 3 times. ಸರಿ, ಅದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಬರೆಯುವಂಥದ್ದು. And again it is the same concept, thought, feeling, imagination, all the 3 things come together. With that emotions you write this 3 times in the morning. In the afternoon, ಮಧ್ಯಾಹ್ನದ ಹೊತ್ತಲ್ಲಿ ಅದನ್ನ 6 ಸಾರಿ ಬರೆಯೋದು. ಸೇಮ್ ಸ್ಟೇಟ್ಮೆಂಟ್ ಅನ್ನೇ 6 ಸಾರಿ ಬರೆಯುವಂಥದ್ದು. ಸ್ಟೇಟ್ಮೆಂಟ್ಸ್ ಅನ್ನ, ಸ್ಟೇಟ್ಮೆಂಟ್ ಅಲ್ಲ, ಸ್ಟೇಟ್ಮೆಂಟ್, ಯಾಕಂದ್ರೆ 2-3 ಸೆಂಟೆನ್ಸ್ ಇರ್ತದಲ್ಲ. ಸೊ ಯು ರೈಟ್ ಇಟ್ 6 times. And night before you go to sleep, write it 9 times. So there is a specific meaning for this 3, 6 and 9. So you have to follow this format only. It is not 2 times, not 7 times, not 5 times, not 8 times. It's 3 times, 6 times, 9 times. So these numbers are also given by Tesla. Tesla ಕೊಟ್ಟಿರುವಂತ ನಂಬರ್ಸ್ ಗಳನ್ನ, I heard that he was very superstitious kind of a person. When he has to pay his bills, he used to pay in multiples of 3 or 6 or 9 ಆ ತರ ಎಲ್ಲ. And he used to stay in hotels where the number was divisible by 3, 6, 9 ಆ ತರ. So whatever you do, when you want to manifest it, go with these 3 numbers. Complete number 9 ಅನ್ನ in fact manifestation number, enlightenment number ಅಂತೆಲ್ಲ ಹೇಳ್ತಾರೆ, enlightenment number ಅಂತ. So go with 3, 6 and 9 techniques. 9 times you write. So that is why it is called 3-6-9 method. So any doubts in this? This is one of the beautiful technique. I have tried it myself. It works beautifully. Wow. Nice. Any doubts here? Okay. So we have covered up to whatever we had to complete until lunch. Now it is 12:50, 12:48. Okay, we'll take 1 hour break. So we'll come back at 1:50. Okay, instead of 2, ಎರಡಲ್ಲ 1:50ಕ್ಕೆ ಮತ್ತೆ ಸಿಗೋಣ. Okay. So if you have any questions, please keep them ready. We'll take it after the lunch. And if you have any feedback, please let me know. I hope you are enjoying, you are getting some value. Definitely. Thank you. So see you in 1 hour. Enjoy your lunch.